ಛೇ 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 ಹೀಗಾಗಬಾರ್ದಿತ್ತು. ಗಾಂಧಿ ಕುಟುಂಬದ ಕುಡಿ ರಾಹುಲ್ ಅಣ್ಣಂಗೆ ಇಂಥ ಅವಮಾನ ಆಗಲೇಬಾರ್ದಿತ್ತು. ಎಂಥ ಅವಮಾನ, ಎಂಥ ಅವಮಾನ. ಅಪರಾಧಿ ನಾನಲ್ಲ, ಅಪರಾಧ ಏನಾಗಿಲ್ಲ. ರಾಹುಲ್ ಅಣ್ಣಂಗೆ ಕನ್ನಡ ನೆಟ್ಟಗೆ ಬಂದಿದ್ದಿದ್ರೆ ಇವತ್ತು ಇದೇ ಹಾಡನ್ನ ಹೇಳ್ತಾ ಇರ್ತಿದ್ರೇನೋ. ಛೇ 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 ಎಂಥ ಅವಮಾನ, ಎಂಥ ಅವಮಾನ. ನಾನು ನರೇಂದ್ರ ಮೋದಿಯನ್ನ ಸೋಲಿಸಬೇಕು, ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತ ಕನಸು ಕಟ್ಕೊಂಡಿದ್ದ ರಾಹುಲ್ ಅಪರಾಧಿ ಆಗ್ಬಿಟ್ರು. ಛೇ 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 ಎಂಥ ಅವಮಾನ, ಎಂಥ ಅವಮಾನ. ಅಪ್ಪ ಮಾಜಿ ಪ್ರಧಾನಿ, ಅಜ್ಜಿನೂ ಮಾಜಿ ಪ್ರಧಾನಿ, ತಾತನು ದೇಶದ ಮೊದಲ ಪ್ರಧಾನಿ. ರಾಹುಲ್ ಅಣ್ಣ ಪ್ರಧಾನಿ ಆಗಬೇಕು ಅಂತ ಕನಸು ಕಟ್ಕೊಂಡವರು. ಇಂತಹ ಫ್ಯಾಮಿಲಿಯಲ್ಲಿ ಹುಟ್ಟಿದ ರಾಹುಲ್ ಅಣ್ಣಂಗೆ ಛೇ 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 ಎಂಥ ಅವಮಾನ, ಎಂಥ ಅವಮಾನ. ಮೋದಿಯನ್ನ ಕಳ್ಳ ಅಂದ್ರು, ಬಿಜೆಪಿ ಸರ್ಕಾರಕ್ಕೆ 40% ಸರ್ಕಾರ ಅಂದ್ರು. ಆದ್ರೆ ಇವತ್ತು ಇವರನ್ನೇ ಎಲ್ರು ಅಪರಾಧಿ ಅಪರಾಧಿ ಅನ್ನೋ ಹಾಗೆ ಆಗಿದೆ. ಛೇ 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 ಎಂಥ ಅವಮಾನ, ಎಂಥ ಅವಮಾನ. ನನ್ನ ಮೇಲೆ 15ರಿಂದ 16 ಕೇಸ್ಗಳಿದೆ, ಅದೆಲ್ಲ ನನ್ನ ಎದೆ ಮೇಲಿರೋ ಪದಕಗಳಂತೆ ಅಂತ ಹೆಮ್ಮೆಯಿಂದ ಹೇಳ್ಕೋತಿದ್ರು. ಎಲ್ಲದರಲ್ಲೂ ಹೆಂಗೋ ಪಾರಾಗ್ಬಿಡ್ತೀನಿ ಅನ್ನೋ ಭಂಡ ಧೈರ್ಯದಲ್ಲಿದ್ರು. ಆದ್ರೆ ಇವತ್ತು ಇಂಥ ಧೈರ್ಯವಂತನನ್ನ ನ್ಯಾಯಾಲಯ ಅಪರಾಧಿ ಅಂತ ಅಂದುಬಿಡ್ತು. ಛೇ 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 ಎಂಥ ಅವಮಾನ, ಎಂಥ ಅವಮಾನ. ಇಡಿ, ಐಟಿ, ಇನ್ನೊಂದು ಮತ್ತೊಂದು ಎಲ್ಲ ಕೇಸ್ನಲ್ಲೂ ಹೇಗೋ ತಪ್ಪಿಸ್ಕೊಳ್ತಾನೆ ಬಂದ್ರು. ಆದ್ರೆ ಇದೊಂದು ಚಿಕ್ಕ ಕೇಸ್ನಿಂದ ತಪ್ಪಿಸಿಕೊಳ್ಳೋಕೆ ಆಗ್ಲಿಲ್ವಾ ರಾಹುಲ್ ಅಣ್ಣ? ತಪ್ಪಿಸ್ಕೊಳ್ಳಕ್ಕಾಗ್ಲಿಲ್ವಾ? ಛೇ 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 ಎಂಥ ಅವಮಾನ, ಎಂಥ ಅವಮಾನ. ಏನ್ ಮಾತಾಡಿದ್ರು ನನ್ನನ್ನ ಕೇಳೋಕೆ ಯಾರಿಲ್ಲ, ನಾನು ಆಡಿದ್ದೇ ಆಟ ಅನ್ಕೊಂಡು ಮೆರೆದಾಡ್ತಿದ್ರು. ಡೈಲಾಗ್ ಮೇಲೆ ಡೈಲಾಗ್ ಹೊಡಿತಾನೇ ಇದ್ರು. ಆದ್ರೆ ಹಂಗೆ ಯಾರನ್ನೋ ಅವಮಾನಿಸೋದಕ್ಕೆ ಅಂತ ಹೊಡೆದಂತಹ ಒಂದು ಡೈಲಾಗ್ ಇವತ್ತು ನಿಮ್ಮ ಮರ್ಯಾದೆಯನ್ನೇ 3 ಕಾಸು ಮಾಡ್ಬಿಡ್ತಲ್ಲ ರಾಹುಲ್ ಅಣ್ಣ. ಛೇ 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 ಎಂಥ ಅವಮಾನ, ಎಂಥ ಅವಮಾನ. ಮಾತೆತ್ತಿದ್ರೆ ಮೋದಿ ವಿರುದ್ಧ ಗುಡುಕ್ತಾ ಇದ್ರಿ. ನಿಮ್ಗೆ ಮೊದ್ಲಿಂದಲೂ ಅಷ್ಟೇ ಮೋದಿ ಅನ್ನೋ ಸರ್ನೇಮೇ ಶತ್ರು. ಅದೇ ಸರ್ನೇಮ್ ಇವತ್ತು ನಿಮ್ಮನ್ನ ಸೂರತ್ ಕೋರ್ಟ್ನಲ್ಲಿ ಅಪರಾಧಿ ಅಂತ ಪ್ರೂವ್ ಮಾಡ್ಬಿಡ್ತಲ್ಲ ರಾಹುಲ್ ಅಣ್ಣ, ಪ್ರೂವ್ ಮಾಡ್ಬಿಡ್ತಲ್ವಾ? ಛೇ 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 ಎಂಥ ಅವಮಾನ, ಎಂಥ ಅವಮಾನ. 2019ರಲ್ಲಿ ಲೋಕಸಭಾ ಚುನಾವಣೆ ಟೈಮಲ್ಲಿ ಮೋದಿ ಅಂತ ಹೇಳಿದ್ದೆ ಇವತ್ತು ನಿಮಗೆ ಮುಳುವಾಗಿ ಹೋಯ್ತು ನೋಡಿ. ಅವತ್ತು ಕೋಲಾರದಲ್ಲಿ ನೀರವ್ ಮೋದಿ, ಲಲಿತ್ ಮೋದಿ ಕಳ್ಳ ಅಂತ ಹೇಳೋಕೆ ಹೊರಟು ಮೋದಿ ಅನ್ನೋ ಹೆಸರಿನವರೇ ಕಳ್ಳರು ಅಂದ್ಬಿಟ್ರಿ. एक छोटा सा सवाल, इन सब के नाम, इन सब चोरों के नाम मोदी 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 कैसे हैं? ನಿಮ್ಮ ಮುಂದೆ ಒಂದು ನನ್ನ ಸಣ್ಣ ಪ್ರಶ್ನೆ, ಈ ಎಲ್ಲ ಕಳ್ಳರ ಹೆಸರು ಕೂಡ ಮೋದಿ 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 ಅಂತ ಯಾಕೆ ಬರ್ತಾ ಇದೆ? नीरव मोदी, ललित मोदी, नरेंद्र मोदी, और अभी थोड़ा ढूंढेंगे तो और बहुत सारे मोदी निकलेंगे. ಬೇಕಿತ್ತ ನಿಮ್ಗಿದು? ಇವಾಗ ನೋಡಿ, ಸೂರತ್ ನ್ಯಾಯಾಲಯ ಮಾನನಷ್ಟ ಕೇಸ್ನಲ್ಲಿ ನೀವು ಅಪರಾಧಿ ಅಂತ ಹೇಳ್ಬಿಡ್ತು. ಛೇ 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 ಎಂಥ ಅವಮಾನ, ಎಂಥ ಅವಮಾನ. ಮೋದಿ ಅನ್ನೋ ಸರ್ನೇಮ್ ಅವರೆಲ್ಲ ಕಳ್ಳರು ಅಂತ ಹೇಳಿದ್ದಕ್ಕೆ ನಿಮ್ಮನ್ನ ನರೇಂದ್ರ ಮೋದಿ ಅವರೇನೋ ಕ್ಷಮಿಸಿದ್ರು. ಆದ್ರೆ ಸೂರತ್ MLA ಪೂರ್ಣೇಶ್ ಮೋದಿ ಬಿಡ್ಲಿಲ್ಲ ನೋಡಿ. ನಿಮ್ಮ ಮೇಲೆ ಮಾನನಷ್ಟ ಕೇಸ್ ಹಾಕಿ ಅದನ್ನ ಸಾಬೀತು ಮಾಡಿದ್ದಾರೆ. ಛೇ 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 ಎಂಥ ಅವಮಾನ, ಎಂಥ ಅವಮಾನ. ಸೆಕ್ಷನ್ 420 ಅಲ್ಲಲ್ಲ 499 ಹಾಗೂ 500 ಅಡಿಯಲ್ಲಿ ನೀವೀಗ ಅಪರಾಧಿ. ಜಾಮೀನು ಪಡ್ಕೊಂಡು ಹೊರಗೇನೋ ಬಂದಿರಬಹುದು, ಆದ್ರೆ ಅಪರಾಧಿ ನಾನಲ್ಲ, ಅಪರಾಧ ಎನಗಿಲ್ಲ ಅನ್ನೋ ಹಾಗಿಲ್ಲ. ನೀವು ಇನ್ಮೇಲೆ ಈ ಕೇಸ್ನಲ್ಲಿ ಅಪರಾಧಿಯೇ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.
ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.